ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಏನು ಇವತ್ತು ಹೀಗೆ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಅಡುಗೆ ಮಾಡಬೇಕಾದ್ರೆ ಇದೇ ರೀತಿ ಆಗುತ್ತೆ. ಯಾಕಂದರೆ ನಾವು ಸ್ಲ್ಯಾಬ್ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಆಗುತ್ತೆ. ಅರಿಬರಿಲಿ ಅಲ್ಲಿ ಇಲ್ಲಿ ಪ್ಲೇಸ್ ತೊಗೊಂಡು ಅಲ್ಲಿ ಇಲ್ಲಿ ಇರೋದ್ರಿಂದ ಈ ರೀತಿ ಕಿಚನ್ ಆಗಿರುತ್ತೆ. ಇದನ್ನು ನಾವು ಅಡುಗೆ ಮಾಡಿ ಎಲ್ಲ ಆದಮೇಲೆ ನಾವು ಕ್ಲೀನಾಗಿ ಆ ಟ್ಯಾಪ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ. ಓಕೆ, ಸೊ ಹೇಗಿರುತ್ತೋ ಹಾಗೆ ತೋರಿಸೋಣ ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ನ ನಾನು ಹಾಕಿದ್ದೀನಿ. ಓಕೆ ಬನ್ನಿ, ಈಗ ನಾನು ದಿನ ತಿಂಡಿ ರೆಸಿಪಿ ತೋರಿಸ್ತಾ ಇದ್ದೆ. ಈಗ ಅನ್ನ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಓಕೆನಾ? ಇಲ್ಲಿ ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅಂದರೆ ಉಳ್ಸೊಪ್ಪನ್ನೇ ನಾನಿಲ್ಲಿ ಪಾಲಕ್ ಮತ್ತು ಮೆಂತೆಯಲ್ಲಿ ಈ ಒಂದು ಉಳ್ಸೊಪ್ಪು ಮಾಡ್ತಾಯಿದ್ದೀನಿ. ಈ ಎಳೆ ಚಿಗುರಿರುವಂಥ ಈ ಒಂದು ಸೊಪ್ಪಲ್ಲಿ ಅದು ಚೆನ್ನಾಗಿ ಅಂದರೆ ತುಂಬ ಮಣ್ಣಿತ್ತು. ಸೊ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನಮ್ಮ ಬಾಡಿ ಹೆಲ್ತ್ ವೈಸ್ ತುಂಬ ಇಂಪ್ರೂವ್ ಆಗುತ್ತೆ. ಅದರಲ್ಲೂ ಕೂಡ ಐರನ್ ಕಂಟೆಂಟ್ ಇರಬಹುದು ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಅಷ್ಟು ಚೆನ್ನಾಗಿ. ಬಟ್ ಪಾಲಕ್ ಸೊಪ್ಪಿಂದ ನಮಗೆ ತುಂಬ ವಿಟಮಿನ್ ಸಿಗುತ್ತೆ ಅನ್ನೋದಂತೂ ಗೊತ್ತು. ಸೊ ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತುಂಬ ಹೆಲ್ತಿ ಚೆನ್ನಾಗಿರುತ್ತೆ ಅಷ್ಟೇ, ಅದು ಮಾತ್ರ ನನಗೆ ಗೊತ್ತು. ಅದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಓಕೆ, ಇಲ್ಲಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಕುಕ್ಕರ್ ತೊಗೊಳ್ಳಿ. ಸ್ವಲ್ಪ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಹೆಸರುಬೇಳೆ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಕಡಲೆಕಾಳು ಆಮೇಲೆ ಹಳಸಂದಿ ಕಾಳು ಹಾಕ್ಕೊಂಡಿದ್ದೀನಿ ತೊಳ್ಕೊಂಡು. ಒಂದು 3-4 ಟೊಮೆಟೊ ಹಾಕಿದ್ದೀನಿ. ಅದಾದಮೇಲೆ ಒಂದು 3-4 ಸಲ ಸೊಪ್ಪನ್ನು ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ, ತುಂಬ ಮಣ್ಣಿತ್ತು ತುಂಬ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಒಂದು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಟೊಮೆಟೊ ಕಟ್ ಮಾಡ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಟೊಮೆಟೊ, ಬಟ್ ಅದು ಕಟ್ ಮಾಡ್ಕೊಂಡಾಗ ಹುಳ ಅದರಲ್ಲಿ ಓಡಾಡ್ತಾ ಇರುತ್ತೆ. ಸೊ ಆ ಥರ ಇರುತ್ತೆ. ಸೊ ದಯವಿಟ್ಟು ಟೊಮೆಟೊ ಕಟ್ ಮಾಡಬೇಕಾದ್ರೆ ಚೆಕ್ ಮಾಡಲೇಬೇಕು. ಚೆಕ್ ಮಾಡಲಿಲ್ಲ ಅಂದರೆ ಹುಳನೇ ತಿನ್ನಬೇಕಾಗತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಟೊಮೆಟೊ ಕಟ್ ಮಾಡಿ. ಓಕೆನಾ? ನಾನಿಲ್ಲಿ ಕಟ್ ಮಾಡಬೇಕಾದ್ರೆ 1-2 ತೆಗೆದು ಬಿಸಾಕ್ಬಿಟ್ಟೆ. ಬಿಕಾಸ್ ಅದರಲ್ಲಿ ಹುಳ ಇತ್ತು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ಒಳಗಡೆ ಎಲ್ಲ ಹುಳ ಇತ್ತು. ಕೆಟ್ಟಿಲ್ಲ, ಬಟ್ ಆದರೂ ಹುಳ ಇತ್ತು. ಓಕೆ, ಆಮೇಲೆ ತುರಿದಿರುವಂಥ ಕಾಯಿ ಹಾಕಿದೆ. ಇಲ್ಲಿ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದ್ರ ಮುಳುಗುವಷ್ಟು ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ತೀನಿ. ಅದಾದಮೇಲೆ ಒಂದು 3 ವಿಷಲ್ ಕೂಗಿಸ್ಕೊಂಡು ಬರೋಣ. ಓಕೆನಾ? ಅದಾದಮೇಲೆ ಓಕೆ, ಕೂಗಿ ಆದಮೇಲೆ ನಾವು ಪಟ್ ಅಂತ ತೆಗಿಯೋಕೆ ಹೋಗಬಾರ್ದು. ಬಿಕಾಸ್ ಪಟ್ ಅಂತ ತೆಗೆದುಬಿಟ್ರೆ ಅದು ಮುಖಕ್ಕೆ ಸಿಡಿದ್ಬಿಡುತ್ತೆ. ವಿಷಲ್ ಆರಬೇಕು, ಅಂದರೆ ವೆಯ್ಟ್ ಆಗಬೇಕು. ಆ ವೆಯ್ಟ್ ಆರೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲ ಅಂದರೆ ಮುಖ ಎಲ್ಲ ಬ್ಲಾಸ್ಟ್ ಆಗೋಗುತ್ತೆ. ಸೊ ಅದ್ರಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತಂದರೆ ನಾವಿಲ್ಲಿ ಹರಿಬರಿಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ನಾವಿಲ್ಲಿ ಸಡನ್ನಾಗಿ ತೆಗೆದುಬಿಟ್ರೆ ಅದು ಭಟ್ ಅಂತ ಮುಖಕ್ಕೆ ಹೊಡೆದ್ಬಿಡುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಸುಮ್ಮನೆ ಯಾಕೆ ಗಾಯ ಮಾಡ್ಕೊಳ್ಳೋದಲ್ವಾ, ಅದ್ರ ಪಾಡಿಗೆ ಅದು ಕೂಕ್ಕೊಳ್ಳುತ್ತೆ ಮತ್ತು ವೆಯ್ಟ್ ಆರುತ್ತೆ. ಸೊ ಅಲ್ಲಿವರೆಗೂ ಸಮಾಧಾನವಾಗಿ ತಾಳ್ಮೆಯಿಂದ ಕಾಯೋಣ, ಆಯಿತಾ? ಅದಾದಮೇಲೆ ಅದು ವೆಯ್ಟ್ ಆಗ್ತಾ ಇರಲಿ. ನಾವಿಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊಂಡು ಬರೋಣ. ಒಂದು ಪಾತ್ರೆ ತಗೊಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ನೀರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಫ್ರೈ ಮಾಡಿ ಆದಮೇಲೆ ನಾವಿಲ್ಲಿ ಏನು ಕುಕ್ಕರಲ್ಲಿ ಒಂದು 3 ವಿಷಲ್ ಕೂಗಿಸಿರ್ತೀವಲ್ಲ, ಆ ಒಂದು ವಿಷಲ್ನ ವೆಯ್ಟ್ ಎಲ್ಲ ಆರಿದ ಮೇಲೆ ಚೆನ್ನಾಗಿ ಮಸಿದ್ಬಿಟ್ಟು ಈ ಒಗ್ಗರಣೆ ಒಳಗಡೆ ಹಾಕಿ ಇದಕ್ಕೆ ಒಂದು 3 ಸ್ಪೂನ್ ಸಾಂಬಾರು ಪುಡಿ ಕೂಡ ಹಾಕಬೇಕು, ಆಯಿತಾ? ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಹುಣಸೆಹಣ್ಣು ಹಾಕಿ ಕುದಿಸಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಓಕೆ, ಚೆನ್ನಾಗಿ ಕುದಿಸ್ಬೇಕು ಮಾತ್ರ. ನೋಡಿ, ನಾವು ಎಷ್ಟೇ ನೀಟಾಗಿ ಇಟ್ಕೊಳ್ತೀವಿ ಮನೆ ಅಂತ ಹೇಳಿದ್ರು ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಸ್ವಲ್ಪನಾದರೂ ಹರಡಿದ್ದೇ ಇರುತ್ತೆ. ಯಾಕೆ ಅಂದರೆ ಮಕ್ಕಳಿದ್ದ ಮನೆಯೇ ಹಾಗೆ. ಅವ್ರದ್ದೇನು ಕೆಲಸ ಅಲ್ಲಿ ಇಲ್ಲಿ ಇರೋದನ್ನ ತೆಗೆಯೋದು, ಬಿಸಾಕೋದು. ಎಷ್ಟೇ ಕ್ಲೀನ್ ಮಾಡಿ ಸ್ವಲ್ಪ ಅಲ್ಲ, ಜಾಸ್ತಿನೇ ಹರಡೋದು ಜಾಸ್ತಿ. ಸೊ ತಲೆ ಕೆಟ್ಟು ಹೋಗೋವಷ್ಟು ಮಟ್ಟಿಗೆ ಹರಡಿ ಬಿಸಾಕ್ಬಿಡ್ತಾರೆ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಮಕ್ಕಳು ಆಡ್ದಲ್ಲೇ ಏನೇನು ನಾವು ಆಡೋಕ್ಕಾಗತ್ತಾ? ಸೊ ಪರವಾಗಿಲ್ಲ, ಅವ್ರು ಏನಾದರೂ ಆಡ್ಕೊಳ್ಳಿ ಅಂತ ಬಿಟ್ಬಿಡಬೇಕು.
ಆಟ ಆಡ್ಕೊಳ್ಳಿ, ಎಲ್ಲಾದರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ. ಬಟ್ ಮಕ್ಕಳಿದ್ದ ಮನೇಲಿ ಮಾತ್ರ ಅವ್ರ ಕೈಗೆ ಸಣ್ಣ ಪುಟ್ಟ ವಸ್ತುಗಳನ್ನ ಸಿಗ್ದಂಗೆ ಮಾತ್ರ ಇಡಬೇಕು. ಟಾನಿಕ್ ಕ್ಯಾಪ್ಗಳು ಇದನ್ನು ಮಾತ್ರ, ಮತ್ತು ಏನದು ಕ್ರೀಮ್ಸ್ ಹಚ್ಕೋತೀವಲ್ಲ, ಅಂದರೆ ಗಾಯಕ್ಕೆಲ್ಲ ಕ್ರೀಮ್ಸ್ ಹಚ್ಕೋತೀವಲ್ಲ ಆ ಥರದ್ದು ಟ್ಯಾಬ್ಲೆಟ್ಸ್ಗಳು, ಇದೆಲ್ಲದನ್ನು ನಾವು ತುಂಬ ಹುಷಾರಾಗಿ ತೆಗೆದಿರ್ಬೇಕಾಗತ್ತೆ. ಇಲ್ಲ ಅಂದರೆ ತುಂಬ ಡೇಂಜರ್. ಮಕ್ಕಳು ಬಾಯಲ್ಲಿ ಇಟ್ಕೊಳ್ಳೋದೇ ಜಾಸ್ತಿ. ಅದರಲ್ಲೂ 2 ವರ್ಷದ್ದು 3 ವರ್ಷದ ಮಕ್ಕಳು ಇದ್ಬಿಟ್ರಂತೂ ತಲೆ ಬಿಸಿ ಮಾಡಿಬಿಡ್ತಾರೆ. ಅದರಲ್ಲೂ ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಇರ್ತಾರಲ್ಲ, ಸೊ ಅವ್ರಿಗಂತೂ ನಮಗೆ ಟಾರ್ಚರ್ ಆಗೋಗುತ್ತೆ. ಬಟ್ ಖುಷಿ ಆಗುತ್ತೆ, ಏನು ಇಷ್ಟೊಂದು ಆ್ಯಕ್ಟಿವ್ ಇದಲ್ಲ ಅಂತ ಖುಷಿ ಆಗುತ್ತೆ. ಎಷ್ಟೇ ಖುಷಿ ಆದ್ರೂ ಒಳಗಡೆ ಭಯ ಇರುತ್ತೆ. ಆದರೆ ನನ್ನ ಮಗ ಸ್ವಲ್ಪ ಹೈಪರ್ ಆ್ಯಕ್ಟಿವೆ. ಸಣ್ಣವನು ಸಿಕ್ಕಾಬಟ್ಟೆ ತರಲೆ ಅಂದರೆ ತರಲೆ. ಸೊ ಅದಕ್ಕೆ ನಾನು ಸ್ವಲ್ಪ ಏನಾದರೂ ಹಳ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ಬಟ್ ಸಣ್ಣ ಪುಟ್ಟದ್ದು ಮಾತ್ರ ಎಲ್ಲ ತೆಗೆದಿಟ್ಬಿಡ್ತೀನಿ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳಂದ್ಮೇಲೆ ಹಾಡ್ತಾರೆ ಅಂತ. ಆದರೆ ನಾನು ಎಷ್ಟು ಮಕ್ಕಳಿದ್ದ ಮನೇಲಿ ಹೇಳಲೇಬೇಕಾ, ತರಲೆ, ಗಲಾಟೆ, ಆಮೇಲೆ ಇನ್ನೇನು ಹೇಳ್ಬೋದು, ಊಟ ಮಾಡೋದಕ್ಕೆ ತರಲೆ, ಪ್ರತಿಯೊಂದಕ್ಕೂ ತರಲೆ, ಹಿಂಸೆ ಎಲ್ಲನೂ ಮಾಡ್ತಾರೆ. ಬಟ್ ಅಷ್ಟೇ ನಾವು ಕೂಡ ಸಿಕ್ಕಾಬಟ್ಟೆ ಇರುತ್ತೆ ಮಕ್ಕಳಂದರೆ. ಹಾಗೆ ಏನು ಮಾಡೋಕ್ಕಾಗಲ್ಲ. ಓಕೆ, ನಾನು ಇಲ್ಲಿ ಅನ್ನ ಸಾಂಬಾರು ಎಲ್ಲರೂ ರೆಡಿ ಆಯಿತು. ಸೊ ಕೀಪ್ ವಾಚಿಂಗ್, ಹೀಗೆ ವಾಚ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅಂಟಿಲ್ ದೆನ್ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ.